ಸೂಪರ್ ಗುರು. ಪ್ರೆಸೆಂಟೆಡ್ ಬೈ ರೆನ್. ತಬ್ಬಿಕೋ ಚಳವಳಿಯಲ್ಲಿ ನಡೆದಿತ್ತು ಬಂಧನದ ಅಗ್ನಿ ಪರೀಕ್ಷೆಯಲ್ಲಿ ಸೋತೋರು ಪನಿಷ್ಮೆಂಟ್ ನ ಅಪ್ಕೊಂಡ್ರು, ಗೆದ್ದವರು ಅಡ್ವಾಂಟೇಜ್ ನ ಜೇಬಿಗೆ ಸೇರಿಸ್ಕೊಂಡ್ರು. ಅಡ್ವಾಂಟೇಜ್ ಮಜದ ಅನುಭವಕ್ಕೆ ಮನೆಗೆ ಟೆಂಪ್ರವರಿ ರಜಾ ಹಾಕಿರೋ ನಮ್ಮ ಕಿಟ್ಟಿ ಹಾಗೂ ಸಿದ್ಧಿಯಮ್ಮ ಆನ್ ದಿ ವೇ ಟು ಶಾಪಿಂಗ್. ಎಷ್ಟು ಇಂಚ್ ನೋಡ್ಬಿಟ್ಟು ಫುಲ್ ತಗದಿದ್ರೆ ಅಡ್ವಾಂಟೇಜ್ ಗೆದ್ದಿ ಹಂಗೆ ಗೆಲ್ಬೇಕು ಅಣ್ಣ. ಈ ಶಾಪಿಂಗ್ ಅನ್ನೋದಕ್ಕೆ ಯಾವುದೇ ಜನರೇಷನ್ ಗ್ಯಾಪ್ಗಳಿಲ್ಲ ನೋಡಿ. ಬಾಯಿಗೆ 3 kg ಬೇಕು. ಒಂದು ಪಕ್ಷ ಹುಡುಗಿರ್ ಬೇಗ ಶಾಪಿಂಗ್ ಮುಗಿಸ್ಬಿಟ್ಟಿರೋರು. ಕಿಟ್ಟಿ ಬೇಗ ಯಾವ್ದೋ ಒಂದು ಸೆಲೆಕ್ಟ್ ಮಾಡಪ್ಪ. ಇಲ್ಲಿ ಕೂತಿರಿ. ಓಕೆನಾ? ಹೆಂಗಿದೆ ಅಂತ ಹೇಳ್ಬೇಕು ಬಂದ ತಕ್ಷಣ. ಸೂಪರ್ ಇದೆ ಕಣೋ, ಚೆನ್ನಾಗಿದೆ. ಬನ್ನಿ ನೋಡಿ ಸ್ವಾಮಿ, ನಾವಿರೋದೇ ಹೀಗೆ ಅನ್ನೋ ಹಾಗೆ ನಮ್ಮ ಕಿಟ್ಟಿ ಹಳೆ ಬಟ್ಟೆನ ಸೈಡ್ಗೆ ಹಾಕಿ ಹೊಸದನ್ನ ಹಾಕೊಂಡು ಮಿಂಚ್ತಾ ಇರೋದು ನೋಡಿ. ಫುಲ್ ಖುಷಿ ಆಯ್ತು. ಚೆನ್ನಾಗಿ ಬಟ್ಟೆ ತಗೊಂಡಿದ್ದೀವಿ. ಅಡ್ವಾಂಟೇಜ್ ಅಲ್ಲಿ ಇನ್ನೊಂದ್ಸಲ ಶಾಪಿಂಗ್ ಮಾಡೋಣ. ಅಂತೂ ಇಂತೂ ನಮ್ಮ ಕಿಟ್ಟಿ ಹಾಗೂ ಸಿದ್ಧಿಯಮ್ಮ ಅಡ್ವಾಂಟೇಜ್ ಶಾಪಿಂಗ್ ಮುಗಿಸಿದ್ದಾರೆ. ಈ ಕಡೆ ನಮ್ ಸೀನಿಯರ್ ಕಿಟ್ಟಿ ಹಾಗೂ ರಚನಾಳ ಪನಿಷ್ಮೆಂಟ್ ಕಥೆ ಏನಾಗಿದೆ ನೋಡೋಣ ಬನ್ನಿ. You take my breath away, you're a supernova. Dark started to creep and every day is just a grey and black. Rigid tone of me, you lost the sun. Achu, yeah, song arta idea. This one's for the boys with the booty systems up down. I see Super Achu. Ready come to the club, we be blazing up. Got stacks on deck like it's saving up. ಕನ್ನಡ ರ್ಯಾಪ್ ಮಾಡು. ಕನ್ನಡ rap ನನ್ ಗೊತ್ತಿಲ್ಲ. बैठे हम बात कर लेंगे, 4 बात कर लेंगे. यदा यदा धर्मस्य ग्लानिर्भवति भारत ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ ಯುಗೆ ಯುಗೆ. ಒಂದು ಧರ್ಮ ಸಂಸ್ಥಾಪನೆ ಆಗಬೇಕಾದ್ರೆ ಧರ್ಮ ಅನ್ನೋದು ಇರಬೇಕು. ಈಗ ಅಧರ್ಮ ಥರ ಆಗೋಗಿದೆ ನನ್ನ ಕರ್ಮ. ಸಿಂಪಾಜಿ ಕತೆ ಕೇಳ್ದ? ಹೇಳ್ರಿ. ನಾನು ಮರತಿಲ್ಲ ಸುಯೋಧನ. ತಪ್ಪಾಯ್ತು ಸರ್, ಇವಾಗ ಸಾರಿ ಹೇಳಿದ್ರೇನು ಉಪಯೋಗ? ವೋಟ್ ಔಟ್ ಮಾಡಿ ತಪ್ಪಿಗೆ ಅನುಭವಿಸಿ. ಇನ್ ಮುಂದೆ ನಿಮ್ಮನ್ನ ಯಾರು ವೋಟ್ ಔಟ್ ಮಾಡಲ್ಲ ಬಿಡಿ ಕೃಷ್ಣಪ್ಪ ಅವರೇ, ನೀವು ಫುಲ್ ಸೇಫು. ಟೆಕ್ನಿಕಲಿ ಇದು ಸತ್ತು ಹೋಗಿದೆ. ನೊಣ ಸತ್ತು ಹೋಗಿರೋ ನೊಣಗೆ ಒಂದು ಸಾಂಗ್. ಸ್ಟಾಪ್ ದ ಟ್ರ್ಯಾಕ್, ಲೆಟ್ ಮೀ ಸ್ಟೇ ಫ್ಯಾಕ್ಸ್. Oops, yappa, 6 hours of this madness. I don't care. I just want to be yours. ಮಹಾಭಾರತ ನಡೆದಿದ್ದೇನಕ್ಕೆ? ಎಲ್ಲ ಸ್ತ್ರೀಯಿಂದ. ನಿಮ್ದು ಈ ಪನಿಷ್ಮೆಂಟ್ ನಡೀತಿರೋದು ಸ್ತ್ರೀಯಿಂದ. I put it down for a brother like you. Give it to you right in the car, that's you. ದೇವಮ್ಮ Can I sleep for 20 minutes? 7 minutes? Okay, 10 minutes. ಇದೇ ಒಂದು ಜೋಶ್ನ ಟಾಸ್ಕಲ್ಲಿ ತೋರಿಸಿದ್ರೆ ಚೆನ್ನಾಗಿರ್ತಿತ್ತು ಅನಿಸ್ದಾಗ. ಎಲ್ಲದಕ್ಕೂ ಕಾರಣನು ಶ್ರೀಕೃಷ್ಣ ಪರಮಾತ್ಮ ಅಂತ ಹೇಳ್ತಾರಲ್ಲ, ಅದೇ ಇದು. ಅಂತೂ ಇಂತೂ ನಮ್ಮ ರಚನಾ ಹಾಗೂ ಕೃಷ್ಣಪ್ಪನವರು ನೈಟ್ ಬೀಟ್ ಮುಗಿಸಿದ್ದಾರೆ. ಇನ್ನು ನಾಳೆ ಯಾರು ಅಡ್ವಾಂಟೇಜ್ ತಗೊಳ್ತಾರೆ, ಯಾರು ಪನಿಷ್ಮೆಂಟ್ ತಗೋತಾರೆ ಅನ್ನೋದನ್ನ ನೋಡ್ಬೇಕು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ಹೇಳು. ಸೂಪರ್ ಗುರು ಲೈಫ್, ಸೂಪರ್ ಗುರು ಲೈಫ್, ಸೂಪರ್ ಗುರು ನೀ ಏನಾರ ಹೇಳು. Welcome to Ren Presents Live Super Guru, powered by Snapdeal.com. ಇದು ಜನರೇಷನ್ ಗಳ ವಾಲು. ಎಲ್ರಿಗೂ ಗುಡ್ ಮಾರ್ನಿಂಗ್. ಕೃಷ್ಣನವರೇ ಗುಡ್ ಮಾರ್ನಿಂಗ್. ಸರ್ ರಚನಾ ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಕೃಷ್ಣ ನಿದ್ದೆ ಚೆನ್ನಾಗಾಯ್ತಾ? 6:40 ನಿಮಗೆಲ್ಲ ಕೇಳ್ತಿರೋದು ಬೇರೆಯವ್ರಿಗೆ. ಹೆಸರಿಗೆ ಮಾತ್ರ ಪನಿಷ್ಮೆಂಟ್ ಕೃಷ್ಣಾನಂದ ಅವ್ರಿಗೆ, ಪನಿಷ್ಮೆಂಟ್ ಆಕ್ಚುಲ್ ಆಗಿ ಮಿಕ್ಕವ್ರಿಗೆ. ಶಿಲ್ಪ ನಿನಗೆ ಯಾವ ಕತೆ ಹೇಳಿದ್ರು? ಸರ್ ಅದು ನನಗೆ ಫಸ್ಟ್ ಆಫ್ ಆಲ್ ಕತೆ ಕೇಳಕ್ ಇಷ್ಟ, ಓಕೆ, ಬಟ್ ಇವ್ರ ಕತೆ ಸ್ಟಾರ್ಟ್ ಆಗದೆ ಒಂದು ಮಧ್ಯೆ ಇನ್ನೊಂದು. ಆಮೇಲೆ ಇವ್ರಿಗೆ ದೇವರೆಲ್ಲ ಕನ್ಸಲ್ ಪ್ರತ್ಯಕ್ಷ ಆಗಿದ್ರಂತೆ. ಸೊ ಯಾರು ನಂಬಲ್ಲ ಇದನ್ನ, ಸೊ ನಿನಗೆ ಹೇಳ್ತಿದ್ದೀನಿ ಅನ್ನೋರು. ನೀನ್ ನಂಬದ್ಯಾ ಅದನ್ನ?
ಇಲ್ಲ ಸರ್, ಇದು ರಿಯಲ್ ಫ್ಯಾಕ್ಟ್. ಹೇಳಿ ಸರ್, ಹೇಳಿ. ಅದು ನನ್ನ ಲೈಫಲ್ಲಿ ಮರಿವಂತದ್ದು. ಹೇಳಿ. ಮಗ ಸತ್ತು 4 ದಿವಸ ಆಗಿತ್ತು. ಯಾರ ಮಗ? ನನ್ನ ಮಗ. 23 ಇಯರ್ಸ್. ಸಾಫ್ಟ್ವೇರ್ ಇಂಜಿನಿಯರ್. ಆಕ್ಸಿಡೆಂಟ್. ನಾನು ಆವತ್ತೇ ದೇವರೆಲ್ಲ ಬಿಟ್ಟು ಕ್ರಿಯೆ ಮಾಡಬೇಕು, ಆಗಲಿಲ್ಲ. ಕನ್ಸಲ್ಲಿ ಬಂದು ಪಾಂಡುರಂಗ ನೋಡು ಎಲ್ಲ ಮಾಡಿ ನನ್ನ ಹತ್ರ ಸೇರಿಸ್ತಾರೆ ಮಾನವ ಜನ್ಮದವರು. ನಿನ್ನ ಮಗ ನನ್ನ ಹತ್ರ ಇದ್ದಾನೆ, ಹಿಂಗೆ ಎಚ್ಚಿಟ್ಕೊಂಡಿದ್ದ ಸರ್. ಇದು ರಿಯಲ್ ಫ್ಯಾಕ್ಟ್. ಆಮೇಲೆ ನನಗೆ ಗಾಬರಿ ಆಗಿ ಬಾವಾ ಅಂದೆ. ಅಲ್ಲ, ಮಗುವಿನಂಥ ಮುಗ್ಧತೆ, ತುಂಟತನ ಹಾಗೂ ಎಲ್ಲರನ್ನ ನಗೆಯ ಅಲೆಯಲ್ಲಿ ತೇಲಿಸೋ ಕೃಷ್ಣಾನಂದ್ರವರು ಕಣ್ಣೀರಿಟ್ಟಾಗ ಎಲ್ಲರ ಕರುಳು ಕಿವುಚುವುದು ಸಹಜ. ಏನ್ ಮಗನ ಹೆಸರು? ಪ್ರವೀಣ್. ಸೊ ಪಾಂಡುರಂಗನ ಹತ್ರಕ್ಕೆ ಮಗ ಹೋಗಿದ್ದಾನೆ ಅಂತ ಅನ್ಕೊಂಡು ನಿಮ್ಮ ನಗುವಿನ ಹಿಂದೆ ಇಷ್ಟು ನೋವಿದೆ ಅಂತ ನಮ್ಗೆ ಯಾರಿಗೂ ಗೊತ್ತಿಲ್ಲ. ಒಂದು ಕೃಷ್ಣಾನಂದ ಅವರೇ, ಮತ್ತು ಎಲ್ರಿಗೂ ಹೇಳಕ್ ಇಷ್ಟಪಡ್ತೀನಿ, ಆ ತರಹದ ಒಂದು ದಡ್ಡ ನೋವನ್ನು ಇಟ್ಕೊಂಡು ಮನಸ್ಸೊಳಗೆ ಯಾವಾಗ್ಲೂ ನಗುಮುಖ ಇಟ್ಕೊಂಡು ಒಬ್ಬ ಪನಿಷ್ಮೆಂಟ್ ಕೊಟ್ರೆ ಅದನ್ನು ಸ್ಪೋರ್ಟಿವ್ ಆಗಿ ತಗೊಂಡು ತಮ್ಮ ಕರ್ತವ್ಯ ನಿರ್ವಹಿಸಿದ್ದಾರೆ. ಕೃಷ್ಣಾನಂದ ಅವ್ರಿಗೆ ಒಂದು ದೊಡ್ಡ ಚಪ್ಪಾಳೆ ಕೊಡೋಣ. ಕೃಷ್ಣಾನಂದ ಅವರೇ, ನಿಮ್ ಜೊತೆ ನಾವಿದ್ದೀವಿ, ಮಕ್ಕಳಾಗಿ ನಾವಿದ್ದೀವಿ. ಇದೇ ಜೋಶಲ್ಲಿ ಇವತ್ತಿನ ಟಾಸ್ಕ್ ಬಗ್ಗೆ ಮಾತಾಡೋಣ. ಈ ಟಾಸ್ಕ್ಗೆ ಶಕ್ತಿ ಎಷ್ಟು ಮುಖ್ಯನೋ ಯುಕ್ತಿ ಕೂಡ ಅಷ್ಟೇ ಮುಖ್ಯ. ಈ ಟಾಸ್ಕ್ ತುಂಬಾ ಡೇಂಜರಸ್ ಮತ್ತು ತುಂಬಾ ರಿಸ್ಕಿ ಟಾಸ್ಕ್. ಏನಂತೀರಾ? ಮಾರ್ಷಲ್ ಆರ್ಟ್ಸ್ ಟಾಸ್ಕ್ ಅನ್ನ ನಿರ್ವಹಿಸ್ತಿದ್ದೀರಾ. ಸೆಲ್ಫ್ ಡಿಫೆನ್ಸ್ ಗಾಗಿ ಬಳಸೋಕೆ ಶುರು ಮಾಡಿದಂತ ಈ ಮಾರ್ಷಲ್ ಆರ್ಟ್ ಇವತ್ತು ನೀವು ಈ ಶೋ ನಲ್ಲಿ ನಿಮ್ಮ ಅಸ್ತಿತ್ವನ ಉಳಿಸ್ಕೊಳ್ಳೋದಕ್ಕೆ ಈ ಒಂದು ಟಾಸ್ಕ್ ಅಲ್ಲಿ ಹೋರಾಡ್ತೀರಾ. ಯಾರು ನೆಲ ಕಚ್ತೀರಾ, ಯಾರು ತೊಡೆ ತಟ್ಟಿ ಎದೆ ಉಪ್ಸಿ ಗೆಲುವಿನ ನಗು ನಗ್ತಿರೋ ನೋಡಬೇಡ. ನಾವು ನಿಮಗೆ ಸಂಜೆ ವಾರ್ಫೀಲ್ಡ್ ಅಲ್ಲಿ ಸಿಗ್ತೀವಿ. ಎಲ್ಲ ಇದ್ಕೊಳ್ಳಿ. ಈಗ ಯೋಗಿ ಹೆಂಗ್ ಮಾಡ್ತಾರೋ ಹಂಗ ನಾವೆಲ್ಲ ಮಾಡ್ತೀವಪ್ಪ. ನನಗೆ ಬರೋದು ಒಂದೇ, ಅದೇ ಬೇಕಿರೋದು. ಮೆಂಟರ್ ಬಂದು ಹೇಳ್ಕೊಡ್ತಾರೆ. But I'm forcing you to feel word life. This is based. Welcome back to Ren Presents Live Super Guru powered by Snapdeal.com. ಇದು ಜನರೇಷನ್ ಬೆಳಗ್ಗೆಯಿಂದ ದಮ್ ಕಟ್ಟಿ ಕಸರತ್ ಮಾಡಿ ಜೋಡಿಗಳು ಫೈಟ್ ಮಾಡಕ್ಕೆ ತುದಿಗಾಲಲ್ಲಿ ನಿಂತಿದ್ದಾರೆ. ಸೊ ಇವಾಗ ನಮ್ಮ ಜಟ್ಟಿಗಳನ್ನ ಕರೆಯೋ ಸಮಯ. ಮೊದಲು ಈ ಅಖಾಡಕ್ಕೆ ಇಳಿತಾ ಇರೋರು ಮೈಸೂರು ಹುಲಿ ಅಭಿಷೇಕ್. ಎಂಟ್ರಿ ನೋಡಿದ್ರೆ ಹಂಗೆ ಗಡ 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 ಅಂತ ಜನ ನಡುಕ್ತಾರಲ್ಲಿ. ಸರ್ ಕರೆಂಟ್ ವೈರು ಸಿಕ್ಕಾಬಿಟ್ಟೆ ಸಣ್ಣಗಿರುತ್ತೆ, ಮುಟ್ಟಿದ್ರೆ 1000 ವೋಲ್ಟ್ಸ್ ಶಾಕ್. ಓಕೆ, ನಮ್ಮ ಮೈಸೂರು ಹುಲಿ ಬಂದಾಯ್ತು. ಈಗ ಬರ್ತಾ ಇದ್ದಾನೆ ಬೆಂಗಳೂರು ಬಾದ್ಶಾ ಶರತ್. ಶರತ್ ಅಭಿ ಬಂದ. ಅವ್ನ ಹುಲಿ ನಾನು ವೈರು ಸಣ್ಣಗಿದ್ರು ಕೂಡ ಶಾಕ್ ಭಯಂಕರವಾಗಿ ಹೊಡೆಯುತ್ತೆ ಅಂತ ಹೇಳ್ತಾನೆ. ಆ ಹುಲಿಗೆ ನೋಡ್ತೀನಿ ಇವತ್ತು. ಅವ್ನು ಹುಲಿ ಆಗಿರ್ಬೋದು, ಹುಲಿ ಬಲಿ ಹಾಕೋ ಟಿಪ್ಪು ಸುಲ್ತಾನ್ ಸರ್ ನಾನು. ಓಕೆ, ಬೆಂಗಳೂರು ಬಾದ್ಶಾ ಶರತ್ ಬಂದಾಯ್ತು. ಇವಾಗ ಬರ್ತಾ ಇರೋದು ಮಸಲ್ ಮೇನಿಯಾ ವಿನ್ನರ್ ಬಾಡಿ ಬಿಲ್ಡರ್ ರಘು ರಾಮಪ್ಪ. ಲೆಟ್ಸ್ ವೆಲ್ಕಮ್.
Time to play the game. Time to play the game. ಈಗ ಇಲ್ಲಿ ಅಭಿ ಬಂದ ಹುಲಿ ಅಂತ ನಿಗ್ರಾಡ್ತೇನೆ, ಇವನು ಹುಲಿ ನೋಡಿದಿರೋ ಟಿಪ್ಪು ಸುಲ್ತಾನ್ ಅಂತಾನೆ. ಇವ್ರಿಬ್ರಿಗೆ ಏನ್ ಡೈಲಾಗ್ ಹೊಡಿತೀನಿ? ಇವರವರೆಲ್ಲ ಬಚ್ಚ ನನ್ ಮಕ್ಕಳು, ಒಬ್ಬೊಬ್ರು ಕೊಟ್ಟಿನ ಗೂಸ ನಡ್ಸ್ಕೋಬೇಕು ಲೈಫ್ ಲಾಂಗ್. ಈಗ ಬರ್ತಾ ಇರೋದು ಕೊಡಗಿನ ಕೋವಿ ವೀರ ಸಚಿನ್. ಸಚಿನ್, ನೀನು ಬರಕ್ಕೆ ಮುಂಚೆ 3 ಜನ ಬೇಜಾನ್ ಡೈಲಾಗ್ಗಳು ಹೊಡೆದ್ರಪ್ಪ. ರಘು ಅನ್ನೋ ಬಾಡಿ ಬಿಲ್ಡರ್ ಎಲ್ಲ ಬಂದ್ ನಿಂತ್ಕೊಂಡ್ರೆ ಮಗು ಆಗ್ಬಿಡ್ತಾರೆ. ಸುನಾಮಿ ಹಾವಳಿ ಇಡೋಕೆ ಕೋಟೆಯಿಂದ ಧೂಳು ಎಬ್ಬಿಸ್ಕೊಂಡ್ ಬರ್ತಾ ಇದ್ದಾನೆ ಸುನಾಮಿ ಕಿಟ್ಟೆ. ಅವನು ಹೇಳ್ತಾನೆ ಮೈಸೂರು ಹುಲಿ ಅಂತಾನೆ, ಇವನು ಎಲ್ರಿಗೂ ಹೊಡಿತೀನಿ ಅಂತಾನೆ, ಅವನು ಎಲ್ರು ಬಚ್ಚಾಗಳು ಲುಚ್ಚಾಗಳು ಅಂತಾನೆ. ಇಷ್ಟು ಉದ್ದ ಡೈಲಾಗ್ ಹೊಡಿತಾನೆ, ನಂಗೆ ಹೇಳಕ್ ಬರಲ್ಲ. ಜುಟ್ಟು ತಾಕತ್ತಿದ್ರೆ ಮುಟ್ಟು, ಒಂದೇ ಬುಲೆಟ್ ಡಿಲೇಟ್ ಆಗೋಯ್ತು. ಎಲ್ಲ ಬಿಸಿ ರಕ್ತದಲ್ಲಿ ಜೋಶಲ್ಲಿ ಅವ್ರೆ. ಇಲ್ಲಿ ಹುಲಿ ಇಲಿ ಆಗುತ್ತೋ, ಬಾದ್ಶಾ ಬೇಡ ಆಗುತ್ತೋ, ಅಳ ಬಿಡಲ್ಲ. ಓಕೆ, ಈ ಒಂದು ಆಟದ ರೂಲ್ಸ್ ತುಂಬಾ ಸಿಂಪಲ್ ಆಗಿದೆ. ನೀವ್ ಎಲ್ಲಾರು ಒಟ್ಟಿಗೆ 5 ಜನ ಕುಸ್ತಿ ಆಡಕ್ಕೆ ಈ ರಿಂಗ್ ಒಳಗೆ ಇಳಿತೀರಾ. ಎಲ್ಲಾರನು ಈ ರಿಂಗ್ ಇಂದ ಯಾರು ಆಚೆ ಹಾಕಿ ಒಬ್ಬ ಕೊನೆಯಲ್ಲಿ ಇಲ್ಲಿ ನಿಂತಿರ್ತಾನೆ, ಅವನೇ ಈ ರೌಂಡ್ ನ ವಿನ್ನರ್ ಆಗ್ತಾನೆ. ಇದೇ ಜೋಶಲ್ಲಿ ಆಟ ಶುರು ಮಾಡೋಕೆ ರೆಡಿ ಸರ್? ಫುಲ್ ಜೋಶಲ್ಲಿದ್ದೆ, ಒಂದು ಲೆವೆಲ್ ಫೈಟ್ ಮಾಡಬೇಕು ಅಂತ. ಇಲ್ಲಿ ಸರ್ವೈವ್ ಆಗಬೇಕು ಅಂದ್ರೆ ನನ್ನ ಮೈಂಡ್ ಗೇಮ್ ಇಂಪಾರ್ಟೆಂಟ್ ಇತ್ತು. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಅಗ ಹೇಳ್ಕೊಂಡ್ರು ಆಗಿಲ್ಲ, ಬಂದು ಒದ್ದ ಕೆಳಗಡೆ ಬಿದ್ದೆ, ಮೃದೋಯ್ತು. ರಿಂಗಿಂದ ಪುಷ್ ಮಾಡಿದ್ರು, ಅದು ಬೌನ್ಸ್ ಆಗಿ ನಾನು 2 ರಿಂಗ್ ಹಿಡ್ಕೊಂಡಿದ್ದೆ. ಹಿಂಗೆ ಹೊರಗಡೆ ಹೋಗಿ ಪುನಃ ಒಳಗಡೆ ಬಂದೆ. ಅಭಿ ರೋಲ್ ಎಲ್ಲ ಹೊಡಿಯಕ್ಕೆ ಸ್ಟಾರ್ಟ್ ಆದ. ರೋಲ್ ಹೊಡ್ಬಿಟ್ಟು ಅಗ್ರೆಷನ್ ಅಲ್ಲಿ ಫುಲ್ ಬಾ ಅಂದ್ಬಿಟ್ಟು ನಾವು ಹಿಡ್ಕೊಳಕ್ ಹೋದ್ರೆ ಒಳ್ಳೆ ಸಿಳ್ಳೆಕತ್ತಂತಾರೆ, ಆ ಕಡೆ ಓಡಾಡ್ತಿದೆ. ಅದ್ರಲ್ಲಿ ನನ್ನ ಪುಷ್ ಮಾಡಿದ್ರು, ನಾನು ಬಿಡ್ಕೊಡ್ಲಿಲ್ಲ. ಇನ್ನೊಂದ್ಸತಿ ಸಿಗಾಕಣ ತೆಗದೆ ಒಗದೆ ನೋಡು, ಒಂದು ಒದ್ದೆ ಅವನ್ಕೊಂಡು ಅಂಟಾಯ್ತು. ನಾನು ಕಾರ್ನರ್ ಆದ್ರೆ ಕಾರ್ನರಲ್ಲೇ ಎತ್ತಾಕ್ಬಿಡ್ತಾರೆ ಫಸ್ಟ್ ಅಂದ್ಬಿಟ್ಟು. ಅವ್ನು ನನ್ನನ್ನು ತಳ್ಳಕ್ ಬಂದಾಗ ನಾನು ಅವನ್ನ ತಳ್ಬಿಡೋಣ ಅಂದ್ಬಿಟ್ಟು ಪ್ಲಾನ್ ಹಾಕೊಂಡಿದ್ದೆ. ರಘುರಾಮಪ್ಪನ ಬಾಡಿ ತೋರಿಸ್ಕೊಂಡು ಅಂತಿದ್ದಾನೆ. ಅವನು ರಪ್ಪದ ಅವ್ನು ಕಿಕ್ ಕೊಟ್ಟೆ, ಅವನು ಅಯ್ಯೋ ಅಮ್ಮ ಅನ್ಕೊಂಡಿದ್ದ. ನಾನು ಅಲ್ಲಿ ತೋರಿಸ್ಕೊಂತಿರಲ್ಲ, ಬಟ್ ಐ ಆಮ್ ಗೋಯಿಂಗ್ ಥ್ರೂ ಲೈಕ್ ಡಿಫ್ರೆಂಟ್ ಕೈಂಡ್ ಆಫ್ ಪೇನ್ ಇನ್ಸೈಡ್. ಶರತ್ ಬೌನ್ಸಾದ ಭಯಂಕರವಾದ ಟ್ವಿಸ್ಟ್ ಬರ್ತಾ ಇದೆ. ನಾನು ಯಾವಾಗ ಗೇಟ್ ಆಯ್ತು ಅಂದ್ಬಿಟ್ಟು ತೋರಿಸ್ಕೊಂತೀನೋ ಅವಾಗ ನಾನು ವೀಕ್ ಅಂದ್ಬಿಟ್ಟು ಡಿಸೈಡ್. ಅವ್ನು ತೊಡೆ ಹೊಡೆದಿದ್ದ ತಕ್ಷಣ ಅದು ಹೊಡೆದಿದ್ದ ಜಾಗಕ್ಕೆ ಇನ್ನೊಂದ್ಸತಿ ಹೊಡ್ಕೊಂಡ್ಬಿಟ್ಟು ಕಮಾನ್ ಅಂತ ಏನೇ ಒಳಗಡೆ ಅಯ್ಯೋ ಬಿತ್ತುಗುರು ಚುರ್ರು ಅಂತ ನನ್ನ ಮಗ ಮನುಷ್ಯನ ಇವನು ಅಂದ್ಬಿಟ್ಟು ಬೈಕ್ ಅಂತ ಏನು ಅವನು ಎಷ್ಟು ಹೊಡೆದ್ರು ಒಂಥರ ಭಕ್ತಿಲ್ಲ. ಇರ್ಲಿ ಅಂದ್ಬಿಟ್ಟು ಓಡೋಕ್ ತಿರ್ಗ ಅವನು ಒಂದು ಕಿಕ್ ಕೊಡ್ತಾರೆ ರಘುರಾಮಪ್ಪನ.
ಸಚಿನ್ ಅವಕಾಶ ಇಷ್ಟು ಕೊಟ್ಟಂಗೆ ಸಚಿನ್ ಒಳಗಡೆ ಓಡ್ಕೊಂಡು ಹೋಗಿ ಹಾರ್ಕೊಂಡೆ. ನನ್ನ ಮೈಂಡಲ್ಲಿ ಏನಿದ್ರೆ ಕಿಟ್ಟಿನ ಫಸ್ಟ್ ಹೊರಗಡೆ ಹಾಕ್ಬೇಕು. ಒಂದು ಮನುಷ್ಯ ಎಷ್ಟು ಸಾಧ್ಯನೋ ಅಷ್ಟು ಸಾಧ್ಯ ಫೈಟ್ ಕೊಟ್ರು. ಸ್ಟ್ರಾಟಜಿ ಮಾಡ್ಕೊಳ್ಳಿ, ಗೇಮ್ ಪ್ಲಾನ್ ಮಾಡಿ, ಇಲ್ಲ ಎನರ್ಜಿ ವೇಸ್ಟ್ ಮಾಡ್ಕೋತೀರಾ. ಅಕ್ಕಂದು ಒಂದು ಒದ್ದೆ, ಅವನು ಪಾಪ ಅವ್ನು ವೇಟ್ ಆಗೋಯ್ತು. ನಿಂತ್ಕೊಂಡೇನೋ ಎದ್ದು ನಿಂತ್ಕೊಂಡೆ. ಆ ಮೂಮೆಂಟ್ ಅಲ್ಲಿ ನನಗೆ ಫುಲ್ ಬ್ಲ್ಯಾಂಕ್ ಆಗ್ತಿತ್ತು, ಲೈಕ್ ಉಸಿರಾಡಕ್ ಆಗ್ತಿಲ್ಲ, ಮತ್ತೆ ಕಿವಿ ಕೇಳಿಸ್ತಿಲ್ಲ. ವಾಲ್ಯೂಮ್ ಎಲ್ಲ ಕಮ್ಮಿ ಮಾಡಿದ್ರೆ ಏನಾಗುತ್ತೆ ಆ ಥರ ಫೀಲ್ ಆಗ್ತಿತ್ತು. ಅಲ್ವೋ ರಘು, ಶರತ್ ಅಷ್ಟೊಂದಿನ ಓದಿತಾ ಇದ್ದಾನೆ, ತಾಚ್ ಆಫೀಸ್ ಹಾಕ್ರ ಎಲ್ಲ ನನ್ನ ಮುಂದೆ ನಿಂತಿದ್ರು, ನಮ್ಮ ಮಕ್ಕ ಅಕ್ಕಪಕ್ಕ ನೋಡ್ರು. ಆಚೆ ಹೋಗಿ ದಬಿ, ಈಗ ಮತ್ತೆ ಒಳಗ್ ಬರ್ತಾ ಇದ್ದಾನೆ ಬಾಬಿ. ಇದ್ರಲ್ಲಿ ಸೋತ್ರ ಮಾನ ಮರದಿ ಪ್ರಶ್ನೆ ಬಿಟ್ಟು ಅದು ತಲೆಯಲ್ಲಿತ್ತು. ಹೊಡೆದಾಕ್ಬಿಟ್ಟು ಏನಾದಾಗ್ಲಿ ಸೋಲೋದು ಮಾತ್ರ ಬೇಡ. ಮುಖಾಮುಖಿ ನೋಡೋದ, ಮುಖಾಮುಖಿ ನೋಡೋದ. ಎದುರ್ಬೇಡ್ರ, ಅವನಿಗೆ ಐಡಿಯಾಸ್ ಇರುತ್ತೆ, ಟೆಕ್ನಿಕ್ಸ್ ಇರುತ್ತೆ ಅಂತ ಎಲ್ಲರನ್ನೂ ಸ್ವಲ್ಪ ಎದುರ್ಕೊಂಡಿದ್ವಿ. ಇನ್ಮೇಲೆ ಯಾರು ಯಾರಿಗೂ ಹೊಡಿಯಂಗಿಲ್ಲ, ಆಚೆ ಎತ್ತಾಕ್ತೀರಾ ಅಷ್ಟೇ. ಹೊರಗಡೆ ಹಾಕ್ಬಿಡೋ, ಎಲ್ಲರೂ ತಳ್ತಾ ಇದ್ವಿ, ಹೋಗ್ತಾನೆ ಇಲ್ಲ ಮನ್ಸ. ನಾನೇನ್ ಮಾಡ್ದೆ, ಅವ್ರ ಕಾಲು ಕೈ ಫ್ರೀ ಆಗಿತ್ತು, ಕೈ ಎರಡು ಸೇರಿಸಿ ಎರಡು ಲಾಕ್ ಮಾಡ್ಕೊಬಿಟ್ಟೆ. ರಘು ಕಿಟ್ಟಿ ಅವ್ರು ದುಕ್ತಿದ್ದವನು ನಮ್ಮನ್ನ ಮತ್ತೆ ಸಚಿನ್ನ ದುಕ್ಬಿಟ್ಟ. ಒಬ್ಬೊಬ್ರು ಆಟ ಆಡ್ಬೇಕು, 3 ಜನ 4 ಜನ ಹೇಳೋದಿಲ್ಲ, ಅದು ಗಂಡಿಸ್ತಾನ ಅಂದ್ರ. ಕೋಪ ಆಯ್ತು, ಕಿಚ್ಚಾಡ್ಕೊಂಡು ಒಬ್ಬೊಬ್ಬರಾಗೆ ಬಂದ್ರೆ ನೋಡ್ತೀನಿ ಬಿಟ್ಟು ಕೂತಿದೆ. ಸೇಫ್ ಗೇಮ್ ಮಾಡೋಣ ಅಂತ ಅಂದ್ಬಿಟ್ಟು ಅಂದ್ರು. ಈ ಮಾತು ಕೇಳಿಸ್ಕೊಂಡಿದ್ದಂತ ಗುರು ಸರ್ ಮತ್ತೆ ಯೋಗಿ ಸರ್ ಕಿಟ್ಟಿನ ಸ್ಟೇಜ್ ಮೇಲೆ ಕಳಿಸಿದ್ರು. ಮಾತಾಡಬಾರ್ದು, ಕಿಟ್ಟಿ ಕಿಟ್ಟಿ. ಯಾವಾಗ ಏನಾಯ್ತು ಅಂದ್ರೆ ಕಿಟ್ಟಿ ಮತ್ತೆ ಶರತ್ ಇಬ್ರು ಸೇರ್ಕೊಂಡು ನನ್ನ ಆಚೆ ಹಾಕಿದ್ರು. ನೀವುಗಳು ಮಕ್ಕಳ ಆಟ ಆಡ್ತಿದ್ದಕ್ಕೇನೆ ಹೇಳ್ತಿದ್ದಕ್ಕೆ ಈ ರಾಯಲ್ ರಂಬಲ್ ರೌಂಡ್ ಅಲ್ಲಿ ವಿನ್ ಆಗಿದ್ದು ಸುನಾಮಿ ಕಿಟ್ಟಿ. 4 ಜನ ಬಂದು ನಾನು ನೆಟ್ಟಿದ್ರು, ಆದ್ರೆ ಏನು ಕಿತ್ಕೊಳ್ಳೋಕ್ಕಾಗಿಲ್ಲ, ನಾನು ಗೆದ್ದೆ. ಹುಡುಗರ ಕಾದಾಟ ನೋಡಿದ್ದಾಯ್ತು. ಈಗ ಸರದಿ ಇರೋದು ನಮ್ಮ ಲೈಫ್ ಸೂಪರ್ ಗುರು ಮನೆಯ ಅಜ್ಜಿಗಳ ಕಡೆಯಿಂದ. ಆದ್ರೆ ಇವರ ಆಟದಲ್ಲಿ ನಮ್ಮ ಹುಡುಗರು ಆಡಿದ್ರಲ್ಲ ಅದ್ರ ತರ ಇರಲ್ಲ. ಯಾಕೆ ಅಂದ್ರೆ ಅವರು ಸೀನಿಯರ್ಸ್. ಹೌದು, ಇವರು ಮಾರ್ಷಲ್ ಆರ್ಟ್ ನ ಆಯುಧ ಹಿಡ್ಕೊಂಡು ಮಾಡ್ತಾರೆ. ಫಸ್ಟ್ ಯಾರು ಗೊತ್ತಾ? ಯಾರು ಗುರುಗಳೇ? ಕೋಟೆ ದೇವಮ್ಮ, ಮುಟ್ಟಿದ್ರೆ ಭೀಷ್ ಭೀಷಮ್ಮ. ಈಗ ದೇವಮ್ಮನವರ ಎಗೇನ್ಸ್ಟ್ ಬರ್ತಾ ಇರೋದು ಸಿದ್ದಾಪುರದ ಕಳಾಸೆ ಫಾರೆಸ್ಟ್ ಇಂದ ದೊಡ್ಡ ಆನೆ. ಕಲಾಸಿ ಪಾಳೆ ಕಲಾಸ್ ಮಾಡ್ಬಿಡ್ತೀನಿ, ಬಿಸಾಕ್ಬಿಡ್ತೇನೆ ದೇವಮ್ಮನ. ದೇವಮ್ಮ ಬನ್ನಿ. ಈ ಆಟದ ರೂಲ್ಸ್ ಏನಂದ್ರೆ, ನಿಮ್ ಕೈಗೆ ನಾವು ಒಂದು ಗದೆನ ಕೊಡ್ತೀವಿ. ಆ ವೀರ ಗದೆಯಿಂದ ನಿಮ್ಮ ಮುಂದೆ ಇರೋ ಆಪೋನೆಂಟ್ ನ ತಲೆನ ಉರುಳಿಸ್ತೀರಾ. ಅಂದ್ರೆ ನಿಮ್ ಸೇಫ್ಟಿಗೋಸ್ಕರ ಒಂದು ಹೆಲ್ಮೆಟ್ ನ ಹಾಕಿರ್ತೀವಿ. ಆ ಹೆಲ್ಮೆಟ್ ಮೇಲೆ
ಒಂದು ಸ್ಪಾಂಜ್ ನ ಕೂಡ ಅಂಟಿಸಿರ್ತೀವಿ. ಆ ಸ್ಪಾಂಜ್ ನ ನಿಮ್ಮ ಕೈಗೆ ಕೊಟ್ಟಿರುವಂತ ಗದೆಯಿಂದ ಜೋರಾಗಿ ಹೊಡೆಯೋದ್ರ ಮೂಲಕ ಆ ಸ್ಪಾಂಜ್ ನ ಕೆಳಗಡೆ ಬೀಳಿಸ್ಬೇಕು. ನಿಮ್ಮ ಎದುರಾಳಿ ತಲೆ ಮೇಲಿರುವಂತ ಒಂದು ಸ್ಪಾಂಜ್ ನ ಯಾರು ಬೇಗ ಬೀಳಿಸ್ತಾರೋ ಅವರು ಈ ರೌಂಡ್ ನ ವಿನ್ನರ್ ಆಗ್ತೀರಾ. ಅದರ ನಂತರ ಗೆದ್ದವರು ಕಂಟಿನ್ಯೂಸ್ ಆಗಿ ಈ ಗೇಮ್ ಅಲ್ಲಿ ಮುಂದೆ ಬರುವಂತ ಕಂಟೆಸ್ಟೆಂಟ್ ಗಳ ಜೊತೆ ಫೈಟ್ ನ ಕಂಟಿನ್ಯೂ ಮಾಡ್ತೀರಾ. ಕೊನೆಯಲ್ಲಿ ಉಳಿದವರು ಈ ರೌಂಡ್ ನ ವಿಜೇತರಾಗ್ತಾರೆ. ಸೆಟಪ್ ತಗೊಂಬಂದ್ ಹಾಕ್ರಪ್ಪ. ನಿಮ್ಮ ಟೈಮ್ ಶುರು ಆಗುತ್ತೆ. ಇನ್ 3, 2, 1. ಯಾವಾಗ ಬಗ್ತಾಳೆ ಅಂತ ಹಿಂಗ್ ಅನ್ಕೊಂಡಿದ್ದೆ. ಆಗ ಪಟ್ಟ ಹೊಡೆದ್ಬಿಟ್ಟೆ ಬಗ್ದೆಟ್ಗೆ ನಾನು. ಈಗ ದೇವಮ್ಮ ಮತ್ತು ಲಕ್ಷ್ಮೀ ಸಿದ್ದಿ ಅವರ ನಡುವೆ ನಡೆದ ಕಾದಾಟದಲ್ಲಿ ವಿನ್ನರ್ ಆಗಿರೋದು ದೇವಮ್ಮ. ಸೊ ದೇವಮ್ಮನವ್ರ ಜೊತೆ ಆಡಕ್ ಬರ್ತಾ ಇರೋದು ಸ್ಟ್ರಾಂಗ್ ಕಂಟೆಸ್ಟೆಂಟ್ ಕ್ಷಮಾಜಿ. ನಿಮ್ಮ ಟೈಮ್ ಶುರು ಆಗುತ್ತೆ. ಇನ್ 3, 2, 1. ನಾನು ಸೇಫ್ ಮಾಡೋದ್ರಲ್ಲಿ ನಂದು ಸ್ಪಂಜ್ ಬಿದ್ದು ಹೋಗ್ಬಿಟ್ಟಿತ್ತಂತೆ. ನನಗದು ಗೊತ್ತೂ ಆಗಿರ್ಲಿಲ್ಲ. ಮತ್ತೆ ಮುಂದೆ ವಾಟೆ ದೇವಮ್ಮ ವಾಟ್ಲೆ ಜಾಸ್ತಿ ಆಯ್ತಮ್ಮ. ವಿದ್ಯಮ್ಮನ 5 ಸೆಕೆಂಡ್ಗೆ ಓಡಿಸ್ಬಿಟ್ರು. ಕ್ಷಮಮ್ಮನ್ನ 3 ಸೆಕೆಂಡ್ಗೆ ಮಣ್ಣು ಮುಕ್ಕಿಸ್ಬಿಟ್ರು. ಈಗ ಲೆಟ್ಸ್ ವೆಲ್ಕಮ್ ರೌಡಿ ಭೋಜಮ್ಮ. ಹೋಗಿ ಭೋಜಮ್ಮ ಬನ್ನಿ. ಅವ್ರು ಬಿಸಾಕೊಂಡು ಬಿಸಾಕೊಂಡ್ಮೇಲೆ ತಿರ್ಕೊಂಡು ನಾನು ಹೊಡೆಯಕ್ ಬರ್ತಾ ಇದ್ಲು. ಶುಭ. ಸೊ ಈ ರೌಂಡ್ ನ ವಿನ್ನರ್ ಕೋಟೆ ದೇವಮ್ಮ. ಗಂಡೈಕಳ ತುಂಡೈಕಳ ಕಾದಾಟ ನೋಡಿದಾಯ್ತು. ಈಗ ಮಾಸ್ಟರ್ ಗಳ ಕಾದಾಟ. ಅಂದ್ರೆ ನಮ್ಮ ಸೂಪರ್ ಸೀನಿಯರ್ಸ್ ಗಳು ಬರ್ತಾ ಇದಾರೆ. ಮೊದಲನೇದಾಗಿ ಬರ್ತಾ ಇರೋದು ಚಕ್ರವರ್ತಿಗಳು. ಕೋಪ ಏನಿದ್ರು ಯೋಗಿ ಮೇಲೆ ನನ್ನ ಮೇಲೆ ಅಲ್ಲ, ನಿಮ್ ಎದುರುಗಡೆ ಯಾರು ಬರ್ತಾರಲ್ಲ ಅವ್ರ ಮೇಲೆ. ರೈಟ್ ಹೊಡಿತೀರಾ? ಸೋಫಾ ಚಕ್ರವರ್ತಿನ ಚಕ್ರ ತರ ತಿರುಗ್ಸಕ್ ಬರ್ತಾ ಇದಾರೆ ಚಕ್ರಧಾರಿ ಕೃಷ್ಣಾನಂದ. ಅವ್ರೆ ಮೂಗ್ ಯಾರೋ ಕಚ್ಬಿಟ್ಟು ರಕ್ತ ಬರ್ತಾ ಇದೆ, ಒರ್ಸ್ಕೊಳ್ಳಿ. ಪೇಂಟ್ ಅದು ಪೇಂಟ್ ಅದು. ಇನ್ನೊಂದು ಅಬ್ಸರ್ವ್ ಮಾಡಿದ್ರಾ? ಅಲ್ಲ ಕನ್ನಡದಲ್ಲಿ ಅಚ್ಚೆ ಅಂತಾರೆ, ಇಂಗ್ಲಿಷ್ ಅಲ್ಲಿ ಏನಂತಾರೆ? ಕೃಷ್ಣಾನಂದ ಅವರು ಮತ್ತು ಚಕ್ರವರ್ತಿ ಅವರು ಎದುರಾಳಿ ಆಗಿದ್ದಾರೆ. ಓಕೆ ಗದೆ ತಗೊಂಡ್ರಪ್ಪ. ನಿಮ್ಮ ಟೈಮ್ ಶುರು ಆಗುತ್ತೆ. ಇನ್ 3, 2, 1. ಇವ್ರನ್ನ ಹೊಡೆದ್ ಬಿಸಾಕ್ಬಿಡ್ತೀನಿ, ಕೃಷ್ಣಾನಂದನ ಹೊಡೆಯಕ್ಕಾಗಲ್ಲ ಅಂತ ಒಂದು ಹುಮ್ಮಸ್ ಬಂತು. ಬಿಡಬೇಡಿ ಚಕ್ರವರ್ತಿ ಹೊಡಿರಿ ಅದು ಕೃಷ್ಣಾನಂದ ಹೊಡಿರಿ ಚಕ್ರವರ್ತಿ ಹೊಡಿರಿ. ಓ ಟಾರ್ಗೆಟ್ ಸೂಪರ್. ಓ ಚಕ್ರೆ ಫಸ್ಟ್ ಇದ್ರಲ್ಲಿ ನಾನು ಉಳಿಸ್ಬಿಟ್ಟೆ, ತುಂಬಾ ಬೇಗ ಡಿಫೀಟ್ ಆಗೋದ್ರು. ಸೂಪರ್. ಬಟ್ ಏನೇ ಆದ್ರೂ ಚಕ್ರವರ್ತಿ ಸರ್ ಈ ವಯಸ್ಸಲ್ಲಿ ಒಳ್ಳೆ ಫೈಟ್ ಕೊಟ್ಟಿದ್ದೀರಿ. ಥ್ಯಾಂಕ್ ಯು. 22-23 ಸೆಕೆಂಡ್ ಆಟ ಆಡ್ಸಿದಿರಿ. ಇಲ್ಲಿ ಬಂದಿದ್ದಕ್ಕೆ ನಿಮಗೋಸ್ಕರ ಇದು. ಕೃಷ್ಣಾನಂದ ಅವ್ರಿಗೆ ಫೈಟ್ ಕೊಡಕ್ ಬರ್ತಾ ಇದಾರೆ ನಮ್ಮ ಬಾಡಿ ಬಿಲ್ಡರ್ ರಾಮಪ್ಪ ಸರ್. ರಾಮಪ್ಪ ಸರ್,
ಈಗ ಕೃಷ್ಣಾನಂದ ಅವರು ಫಸ್ಟ್ ರೌಂಡ್ ಅಲ್ಲಿ ಚಕ್ರಿ ಸರ್ ಜೊತೆ ಆಡಿ ಗೆದ್ದಿದ್ದಾರೆ. ಸರಿ ಸರ್. ಈ ರೌಂಡ್ ಅಲ್ಲಿ ನೀವು ಗೆದ್ರೆ ಸ್ಟ್ರೈಟ್ ಆಗಿ ನೀವು ಫೈನಲ್ ಹೋಗ್ತೀರಾ. ಫೈನಲ್ ಗ್ಯಾರಂಟಿ ಸರ್. ನೋಡೋಣ ರಾಮಣ್ಣ ಕೃಷ್ಣನ. ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಜಾಗೆಟ್ ಪ್ರಕಾರ ಸ್ವಲ್ಪ ವೆಯ್ಟ್ ಮುಂದೆ ಜಾಸ್ತಿ ಇತ್ತು. ವೆಯ್ಟ್ ಜಾಸ್ತಿ ಇರೋದ್ರಿಂದ ಎತ್ತು ಹೊಡಿಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಅಡ್ಡಾಡ್ಸಿ 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 ಫೈಟ್ ಕೊಡಿ. ವೆರಿ ಗುಡ್ ವೆರಿ ಗುಡ್. ಹಾಯ್ 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 ಕಮಾನ್. ಸೂಪರ್. ರಾಮಪ್ಪ ಅವರು ಕೃಷ್ಣಾನಂದ ಅವ್ರನ್ನ 1 ನಿಮಿಷ 7 ಸೆಕೆಂಡ್ ಅಲ್ಲಿ ಸೋಲ್ಸಿದ್ದಾರೆ. ಕೃಷ್ಣಾನಂದ ಅವರೇ ಗೆಟ್ ಔಟ್. ರಾಮಪ್ಪ ಅವರ ಆಪೋಸಿಟ್ ಆಗಿ ಕಣಕ್ಕಿಳಿತಾ ಇದ್ದಾರೆ ಮಿಲಿಟರಿ ಅಂಕಲ್ ಫರ್ನಾಂಡಿಸ್ ಅವರು. ಫರ್ನಾಂಡಿಸ್ ಅವರೇ, ಫೈನಲ್ ರೌಂಡ್ ಅಲ್ಲಿ ನೀವು ರಾಮಪ್ಪ ಅವ್ರನ್ನ ಹೊಡೆದ್ರೆ ನೀವ್ ವಿನ್ನರ್, ನಿಮ್ನ ಅವ್ರು ಹೊಡೆದ್ರೆ ಅವ್ರು ವಿನ್ನರ್. ಓಕೆ, ಈಗ ಹೆಲ್ಮೆಟ್ ತಗೊಂಬನ್ರಪ್ಪ. ನಿಮ್ಮ ಟೈಮ್ ಶುರು ಆಗ್ತಾ ಇದೆ. 3, 2, 1. ಬಿಡ್ಬೇಡಿ. ಇವ್ರನ್ನ ಮೊದಲೇ ಪವರ್ ಚೆಕ್ ಮಾಡ್ಬೇಕು ಹೆಂಗಿದೆ ಅಂತೇಳಿ, ಆಮೇಲೆ ಅಟ್ಯಾಕ್ ಮಾಡ್ಬೇಕು ಅಂತೇಳಿ ಮನ್ಸಲ್ಲಿ ಡಿಸೈಡ್ ಮಾಡ್ಕೊಂಡೆ. ಅವ್ರದ್ದು ಸ್ಪಾಂಜ್ ಅನ್ನು ಎಗರಿಸ್ಬಿಟ್ಟು ಆ ರೌಂಡಲ್ಲೂ ನಾನೇ ವಿನ್ ಮಾಡ್ಬಿಟ್ಟೆ. ಸೊ ಈ ರೌಂಡ್ ನ ವಿನ್ನರ್ ರಾಮಪ್ಪ ಸರ್. ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಇಷ್ಟು ದಿನ ಮನೆಯಲ್ಲಿ ಫ್ರೆಂಡ್ಸ್ ಆಗಿದ್ದವರು ಈಗ ಜುಟ್ಟಿಟ್ಕೊಂಡು ಹೊಡೆದಾಡಕ್ಕೆ ಬರ್ತಾ ಇದಾರೆ ನಮ್ಮ ಜಾಲಿ ಜೂನಿಯರ್ ಹುಡುಗಿರು. ಸೊ ಮೊದಲನೇದಾಗಿ ಬರ್ತಾ ಇರೋದು ಮಿಸ್ ಕರ್ನಾಟಕ ಶಿಲ್ಪಾ. Now, and I listen and learn the true star, and I'm finally getting my turn. Took my L, earned my spot. I'ma be here for a minute, sunny boy, if you like it or not. Why you think about chicks and whips? I'm on a yacht, though, laid back, sun in my face, just like Pablo or Tony Montana. The world is mine. Ain't a cloud in the sky that can stop my shot. ಶಿಲ್ಪಾ, ಎಷ್ಟು ಪ್ರಿಪೇರ್ ಆಗಿದ್ದೀರಿ ಇವತ್ತು? ತುಂಬಾ ಪ್ರಿಪೇರ್ ಆಗಿದ್ದೀನಿ. ಇದೇ ಜೋಶಲ್ಲಿ ರಚನಾಗ್ ಒಂದು ಚಾಲೆಂಜ್, ಸೌಮ್ಯಾಗ್ ಒಂದು ಚಾಲೆಂಜ್. I'm gonna break their bones. ಜಾಲಿ ಜೂನಿಯರ್ಸ್ ಗರ್ಲ್ಸ್ ಅಲ್ಲಿ ಈಗ ಅಖಾಡಕ್ಕೆ ಇಳಿತಾ ಇರೋದು ರ್ಯಾಪ್ ರಚನಾ. ರ್ಯಾಪರ್ ರಚನಾ, ಇದೇನು ಮಕ್ಕ ಗಜ್ಜಿ ಹಿಡಿದಿದ್ಯಾ, ಏನಾಗಿದೆ? ಬ್ಲಾಕ್ ಕೋಬ್ರಾ. ರಚನಾ ಮತ್ತು ಶಿಲ್ಪಾ ವರ್ಬಲ್ ಆಗಿ ಫೈಟ್ ಮಾಡಿದ್ರು. ಸೊ ಇವ್ರ ಜೊತೆ ವರ್ಬಲ್ ಆಗಿ ಯಾವಾಗ್ಲೂ ಫೈಟ್ ಮಾಡ್ತಾರೆ. ದಟ್ ಈಸ್ ನನ್ ಅದರ್ ದೆನ್ ಬಾಯ್ ಬಡ್ಕೆ ಸೌಮ್ಯ. ಸೌಮ್ಯ, ನಿನ್ನ ಮೇಲೆ ಒಂದು ದೊಡ್ಡ ಜವಾಬ್ದಾರಿ ಇದೆ. ಈಗ ರಾಮಪ್ಪ ಅವರು ಸೀನಿಯರ್ ರೌಂಡ್ ಅಲ್ಲಿ ಗೆದ್ದಿದ್ದಾರೆ. ಈ ರೌಂಡ್ ಅಲ್ಲಿ ರಾಮಪ್ಪ ಅವ್ರ ಪಾರ್ಟ್ನರ್ ಗೆದ್ರೆ ಲೈಫ್ ಡೈರೆಕ್ಟ್ ಆಗಿ ನಿಮಗೆ ಸಿಗುತ್ತೆ. ಓಕೆ ಸರ್. ಓಕೆ, ಎಸ್. ನೀವ್ ಆಡಕ್ ಹೋಗ್ತಾ ಇರೋದು ರಾಯಲ್ ರಂಬಲ್. ಓಕೆ, ಪೊಸಿಷನ್ಸ್ ತಗೊಳ್ಳಿ. ನಿಮ್ಮ ಟೈಮ್ ಶುರು ಆಗತ್ತೆ.
in 3, 2, 1. ಇಬ್ರು ಸೇಮ್ ಟೈಮ್ ನನ್ನನ್ನೇ ಅಟ್ಯಾಕ್ ಮಾಡಿದ್ರು. ಒಬ್ಬೊಬ್ರಾದ್ರೆ ಏನಾದ್ರೂ ಫೈಟ್ ಮಾಡೋಣ, ಇಬ್ರು ಆ ಕಡೆ ಈ ಕಡೆ ಇಟ್ಕೊಬಿಟ್ಟಿದ್ದಾರೆ. ನನ್ಗೆ ಸಖತ್ ಕೋಪ ಬಂತು. ಐ ಥಾಟ್ ರಚನಾ ಯೂಸ್ ಮಾಡಿಕೊಂಡು ಸೌಮ್ಯನ ನಾನು ರಚನಾ ಆಚೆ ಹಾಕೋಣ, ಆಮೇಲೆ ರಚನಾ ಒಬ್ಳು ಹೇಳ್ತಾಳೆ ರಚನಾನ ಈಸಿಯಾಗಿ ಆಚೆ ಹೊಡಿಬೋದು ಅಂತೆಲ್ಲ ಅನ್ಕೊಂಡೆ. ನಾಟ್ ಎಕ್ಸ್ಪೆಕ್ಟಿಂಗ್ ಅವ್ರನ್ನ ಪುಷ್ ಮಾಡ್ಬಿಡೋಣ. ಸೊ ಇವರಿಬ್ರು ಸ್ಟ್ರಾಟಜಿ ಮಾಡ್ತಾ ಇದ್ದಾರೆ, ನಾನು ಅದನ್ನ ಅಡ್ವಾಂಟೇಜ್ ತಗೋಬಹುದು ಅಂತ ಮೈಂಡಲ್ಲಿ ಇತ್ತು. ಫೈನಲಿ ತಳ್ಳಾಯ್ತು, ರಚನಾ ನನ್ನ ಮುಂದೆ ಇದ್ದಾಳೆ. ಇನ್ನು 1 ನಿಮಿಷ ಒಳಗಡೆ ಬರಬೇಕು, ವಿನ್ನರ್ ಡಿಸೈಡ್ ಆಗಬೇಕು. ಇಲ್ಲ ಅಂದ್ರೆ ಸೌಮ್ಯ ಎಂಟ್ರಿ ಆಗ್ತಾರೆ. ಬಟ್ಟೆ ಹಿಡಿಯೋಂಗಿಲ್ಲ, ಬಟ್ಟೆ ಹಿಡಿಯೋ ಆಗಿಲ್ಲ. ಶಿಲ್ಪ ಫುಲ್ ಕಿತ್ತಾಡ್ತಾ ಇದ್ವಿ. ನನ್ನ ಸ್ಟ್ರಾಟಜಿ ಏನಿತ್ತಂದ್ರೆ ಅವಳ ಕಾಲ್ನ ಎಲ್ಬಿಟ್ಟು ಆಮೇಲೆ ಪುಷ್ ಮಾಡ್ಬಿಡೋಣ ಅಂತ ಬಿಡ್ಲಿಲ್ಲ. ಫುಲ್ ರೋಲಿಂಗ್ ಆಗಿದ್ವಿ. ಅವಳು ನನ್ನ ಮೇಲಿದ್ಲು, ನಾನು ಅವಳ ಮೇಲಿದ್ದೆ, ಪುಷ್ ಮಾಡ್ತಾ ಇದ್ದೆ. ಎಲ್ಲೋ ಕರಾಟೆ ಇದರಲ್ಲಿ ಲಾಕ್ ಮಾಡಿ ಬೀಳ್ಸೋದು ಅಲ್ಲಿ ಉಪಯೋಗ ಬಂತು. ನಾನು ಅವಳು ಕಾಲೇ ನೋಡ್ತಿದ್ದೆ, ಅವಳು ನನ್ನ ಕಾಲೇ ನೋಡ್ತಿದ್ದಾಳೆ. Come on, Shilpa. ಜಾಲಿ ಜೂನಿಯರ್ಸ್ ಫೀಮೇಲ್ ರೌಂಡ್ ಅಲ್ಲಿ ಗೆದ್ದಿರೋದು ಶಿಲ್ಪಾ. ಈ ರಾಯಲ್ ರಂಬಲ್ ನ ಫಿನಿಶ್ ಮಾಡಕ್ಕೆ ಶಿಲ್ಪಾ ತಗೊಂಡಂತ ಟೈಮ್ 2 ನಿಮಿಷ 8 ಸೆಕೆಂಡ್. ಈಗ ವಿನ್ನರ್ ಯಾರು ಅಂತ ಡಿಕ್ಲೇರ್ ಮಾಡೋದು. ಸೊ ಮೊದಲನೇ ರೌಂಡ್ ಅಲ್ಲಿ ಗೆದ್ದಿದ್ದು ಸುನಾಮಿ ಕಿಟ್ಟಿ. ಮೇಲೆ ಸೊ ಸೀನಿಯರ್ ಫೀಮೇಲ್ ರೌಂಡ್ ಅಲ್ಲಿ ಗೆದ್ದಿದ್ದು ದೇವಮ್ಮ ಅವರು. ದೇವಮ್ಮ ಅವರೇ ಬನ್ನಿ. ಮೇಲ್ ಸೀನಿಯರ್ಸ್ ಅಲ್ಲಿ ಗೆದ್ದಿದ್ದು ರಾಮಪ್ಪ ಅವರು. ರಾಮಪ್ಪ ಸರ್ ಬನ್ನಿ. ಈಗ 4 ಜನಕ್ಕೆ ನಾವೊಂದು ಕಾಂಪಿಟೇಷನ್ ಕೊಡ್ತಾ ಇದ್ದೀವಿ. ಈ 4 ಜನದಲ್ಲಿ ಯಾರು ಗೆಲ್ತಾರೆ ಅವ್ರಿಗೆ ಲೈಫ್ ಹೋಗುತ್ತೆ. ಈ 4 ಜನಕ್ಕೆ ತಲೆಗೆ ಹೆಲ್ಮೆಟ್ ಹಾಕಿ ಕೈಗೆ ಗದೆ ಕೊಟ್ಟು ಫೈಟ್ ಮಾಡಕ್ಕೆ ಬಿಡ್ತಾ ಇದ್ದೀವಿ. ಈಗ ಫಸ್ಟ್ ರೌಂಡ್ ಶಿಲ್ಪಾ ಮತ್ತು ದೇವಮ್ಮ ಅವ್ರ ನಡುವೆ ನಡೆಯುತ್ತೆ. ಶಿಲ್ಪಾ ಮತ್ತು ದೇವಮ್ಮ ಅವ್ರು ಯಾರು ಗೆಲ್ತಾರೆ ಅವ್ರಿಗೆ ಇನ್ನೊಬ್ಬ ಪ್ರತಿಸ್ಪರ್ಧಿ ಬರ್ತಾರೆ. ಕಂಟಿನ್ಯೂಸ್ ನಡೀತಾ ಹೋಗುತ್ತೆ. ಒಬ್ಬ ವಿನ್ನರ್ ಉಳಿಯೋವರೆಗೂ ಈ ಆಟ ಜಾರಿಲಿ ಇರುತ್ತೆ. ಯಾಕೆ ಅಂದ್ರೆ ಇದು ರಾಯಲ್ ರಂಬಲ್. ಓಕೆ, ನಿಮ್ಮ ಟೈಮ್ ಶುರು ಆಗುತ್ತೆ. 3, 2, 1. ಸ್ಟಾರ್ಟ್ ಆಗ್ತಿದ್ದಂಗೆ ಏನ್ ಬಂದ್ಬಿಟ್ಟು ಬೀಸ್ತಾ ಇದ್ದಾರೆ. ನನ್ಗಂತೂ ನನಗೆ ಯಾರಪ್ಪ ದೇವಮ್ಮನೇ ಅಥವಾ ಬೇರೆ ಯಾರು ದೇವಮ್ಮ ತರ ಬಂದಿದಾರ ಅಂತ ಅನ್ಸ್ಬಿಟ್ಟು ಆ ಕಡೆ ಹೋಯ್ತಾಳೆ ಈ ಕಡೆ ಹೋಯ್ತಾಳೆ. ಹಿಂದೆ ರಾಕ್ಷಸಿ ತರ ಹಿಂಗೆ ಓಡಾಡ್ತಾ ಇದ್ಲು. ವೈಟಲ್ಲಿ ಹೊಡೆದಾಟದಲ್ಲಿ ಆದ್ರೆ ತುಳಿದು ಹಾಕ್ಬಿಡ್ಬೇಕು ಹೇಳಕ್ಕೆ. ನಾನು ಅಷ್ಟು ರೋಸ ಐತೆ ನನಗೆ ಅವ್ರ ಮೇಲೆ. ರೋಸ ಅದೇ ಹಂಗೆ ಎಟ್ಟಂಗಿಲ್ಲ. ಏನ್ ಹೊಡಿತಾರೆ ಇನ್ಮೇಲೆ ಬರ್ತಿದ್ ಹಿಂಗೆ. ಏನ್ ಒಳ್ಳೆ ಇದು ಅಕ್ಕಿ ರುಬ್ತಾರಲ್ಲ ಆ ತರ ಎಲ್ಲ ಹಿಂಗೆಲ್ಲ ಮಾಡಕ್ ಬಂದ್ರು. ನಾನು ಒಂದ್ಸತಿ ಹೊಡೆದಾಗ ಸ್ವಲ್ಪ ಲೂಸ್ ಆಗಿತ್ತು. ಬಟ್ ಇನ್ನೂ 1-2 ಸತಿ ಹೊಡೆದ್ರೆ ಬಿದ್ದೋಗ್ಬಿಡ್ತಿತ್ತು. ಆ ಚಾನ್ಸೇ ಕೊಡ್ತಿರ್ಲಿಲ್ಲ ನನ್ಗೆ. ಶಿಲ್ಪಾ 3 ನಿಮಿಷ 29 ಸೆಕೆಂಡ್ ಅಲ್ಲಿ ದೇವಮ್ಮ ಅವ್ರನ್ನ ಈ ರಿಂಗ್ ಇಂದ ಆಚೆ ಕಳಿಸಿದ್ದಾರೆ. ಈಗ ಶಿಲ್ಪಾಗೆ ಫೈಟ್ ಕೊಡಕ್ಕೆ ಬರ್ತಾ ಇದ್ದಾರೆ ಬಾಡಿ ಬಿಲ್ಡರ್ ರಾಮಪ್ಪ ಅವರು.
ಆಗ್ತಾ ಇದೆ ಜನರೇಷನ್ಗಳ ವಾರು. ನಿಮ್ಮ ಟೈಮ್ ಶುರು ಆಗುತ್ತೆ in 3, 2, 1. ಅವರು ನಿಂತ್ಕೊಂಡಿದ್ದ ಜಾಗದಲ್ಲಿ ವೈಡ್ 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 ಅಂತ ಹೊಡಿತಾನೆ ಇದ್ದಾರೆ. ನನಗೆ ಏನ್ ನಡೀತಿದೆ ಅಲ್ಲಿ? ಅವ್ರು ಹೊಡಿಯೋ ಫೋರ್ಸ್ಗೆ ನಾನು ಹಿಂದೆ ಓಡೋಗ್ತಿದ್ದೆ ಅಲ್ಲಿ. ಅವಳು ನಿಜವಾಗ್ಲೂ ಬಹಳ ಚೆನ್ನಾಗಿ ಡಿಫೆನ್ಸ್ ಆಡ್ತಾ ಇದ್ಲು. ನಾನು ಹೊಡೆಯುವಾಗ ಟಕ್ ಅಂತೇಳಿ ಇದನ್ನ ಎತ್ಬಿಟ್ಟು ತಡಿತಾ ಇದ್ಲು, ಸೈಡಿಗೆ ಹೋಗ್ತಾ ಇದ್ಲು. ಕೈ ಯೂಸ್ ಮಾಡಂಗಿಲ್ಲ. ಆಕ್ಚುಲಿ ಶಿಲ್ಪ ಗ್ರೇಟ್ ಗೇಮ್. ಯಾಕೆಂದ್ರೆ 3 ನಿಮಿಷ 29 ಸೆಕೆಂಡ್ ದೇವಮ್ಮ ಅವ್ರಿಗೆ ಆಟ ಆಡ್ಸಿ ಗೆದ್ದಿದ್ದೆ. ಮತ್ತೆ ಅದೇ ಫಿಟ್ಟಿಂಗ್ ಅಲ್ಲಿ 39 ಸೆಕೆಂಡ್ ಇವ್ರನ್ನ ಆಟ ಆಡ್ಸಿದ್ವಿ. ವಂಡರ್ಫುಲ್. ಓಕೆ, ನಾವು ತುಂಬಾ ಹೊತ್ತಿಂದ ಕಾಯ್ತಿದ್ದಂತ ಒಂದು ಫೈನಲ್ ಹಂತ ಬಂದಿದೆ. ಫೈನಲ್ ಆಗಿ ಅಖಾಡ ಕಿಳಿತಿರೋದು ರಾಮಪ್ಪನ್ ವಿರುದ್ಧ ಸುನಾಮಿ. ಓಕೆ, ಈಗ ನಡೀತಾ ಇದೆ ಫೈನಲ್ ರೌಂಡ್. ಈ ರೌಂಡ್ ಅಲ್ಲಿ ಗೆದ್ದವ್ರ ಹತ್ರ ಹೋಗತ್ತೆ ನಮ್ಮ ಲೈವ್. ಅಂಡ್ ನಿಮ್ಮ ಟೈಮ್ ಶುರು ಆಗ್ತಾ ಇದೆ in 3, 2, 1. ಒಂದು ಸುಮ್ಮನೆ ಒಂದು ಚಮಕ್ ಕೊಟ್ಟೆ, ಅವನಿಗೆ ಚಮಕ್ ಕೊಟ್ಬಿಟ್ಟು ಒಂದು ಅಟ್ಯಾಕ್ ಮಾಡೋ ತರ. ನಾನು ಬುಡನೇ ಹೊಡೆದ್ಬಿಡ್ತೀನಿ ಅಂತ ಅವ್ರಿಗೆ ರಾಬಮ್ ಗೊತ್ತಿಲ್ಲ. ಸೂಪರ್ ರಾಮಪ್ಪ ಸರ್. ಅಟ್ಯಾಕ್ ಮಾಡಕ್ ಸ್ಟಾರ್ಟ್ ಮಾಡ್ದ. ನಾನು ಅವನು ಡಿಫೆನ್ಸ್ ಮಾಡ್ಕೊಂಡು ಮಾಡ್ತಾ ಅವ್ರು ಆ ಕಡೆ ಹೋಗ್ತಾರೆ, ಈ ಕಡೆ ಓಡ್ಬರ್ತಾರೆ, ಈ ಕಡೆ ಬರ್ತಾರೆ, ನಾನು ಮೇಲೆ ಬರ್ತಾರೆ. ಫುಲ್ ಮೇಲೆ ಬಂದು ತಲೆಗೆ ಹೊಡಿತಿರು. ಏನ್ ಹಿಂಗ್ ಅಂತಿದ್ರು ಕೋಲ್ ಎಲ್ಲ ನಂಗೆ ತಲೆ ಕೆಟ್ಟಿತ್ತು. ಕಾಲು ಟ್ವಿಸ್ಟ್ ಆಗಿ ಕೆಳಗಡೆಗೆ ಬಿದ್ದುಬಿಟ್ಟೆ. ನಾನು ಬಿದ್ದು ಹೇಳೋಷ್ಟರಲ್ಲಿ ಅದು ಎತ್ತಿ ತಲೆ ಸೇರಿಸ್ ರಪ್ ಅಂತ ಬಿಟ್ಟೆ. ಅದು ಎಗ್ರ ಹೊಂಟೋಯ್ತು ಸ್ಪಂಜ್. ಅವ್ರಿಗೆ ಹೊಂಟೋಗಿರೋದು ಗೊತ್ತಿಲ್ಲ. ಕಿಟೆ ಕಿಟಿ ಎತ್ತಿದ್ರೆ ಇವತ್ತಿನ ರಾಯಲ್ ರಂಬಲ್ ಟಾಸ್ಕ್ ಅಲ್ಲಿ ಕಿಟ್ಟಿ ಜೂನಿಯರ್ಸ್ ನೆಲ್ಲ ಬಡ್ದು ಆಚೆ ಬಿಸಾಕಿ ಇವತ್ತಿನ ಟಾಸ್ಕ್ ಅಲ್ಲಿ ಲೈಫ್ ನ ಅವ್ರದಾಗಿಸ್ಕೊಂಡಿದ್ದಾರೆ. ಕಂಗ್ರಾಟ್ಸ್ ಕಿಟ್ಟಿ. ಈಗ ನಿಮ್ದು ಶೈನಿಂಗ್ ಟೈಮ್, ಅಂದ್ರೆ ರಿನ್ ಶೈನಿಂಗ್ ಟೈಮ್. ಶೈನ್ ಮಾಡ್ತಾ ಇರಿ. ಸೊ ನಾವು ಡಿಸ್ಕಷನ್ ಏರಿಯಾದಲ್ಲಿ ಸಿಗೋಣ. ಅಂಟಿಲ್ ದೆನ್ ಸಿ ಯು, ಟೇಕ್ ಕೇರ್, ಬೈ. ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಸೂಪರ್ ಗುರು, ಲೈಫ್ ಸೂಪರ್ ಗುರು, ಲೈಫ್ ಸೂಪರ್ ಗುರು, ನೀ ಏನಾರ ಹೇಳು. ಏನಾರ ಹೇಳು ಲೈಫ್ ಸೂಪರ್ ಗುರು. ವೆಲ್ಕಮ್ ಬ್ಯಾಕ್ ಟು ರೆನ್ ಪ್ರೆಸೆಂಟ್ ಲೈವ್ ಸೂಪರ್ ಗುರು, ಪವರ್ಡ್ ಬೈ snapdeal.com. ಇದು ಜನರೇಷನ್ ಗಳ ವಾರು. ಎಲ್ರು ಫೈಟ್ ಮಾಡಿ ಬಂದು ಆರಾಮಾಗಿ ಕೂತಿದ್ರಿ. ಚೆನ್ನಾಗಿ ರೆಸ್ಟ್ ಆಯ್ತಾ? ಯಾರ ಕಾಲ್ ಮುರಿದೋಗಿದೆ, ಯಾರ ಕೈ ಮುರಿದೋಗಿದೆ, ಯಾರ ಕತ್ತು ಮುರಿದೋಗಿದೆ. ಕೈ ಹತ್ರಪ್ಪ. ತುಂಬಾ ಅಂಡರ್ಸ್ಟ್ಯಾಂಡಿಂಗ್ ಅಲ್ಲಿ ಆಡಿದ್ದಾರೆ. ಹೌದಾ? ಎಷ್ಟು ಒಳ್ಳೆ ಅಂಡರ್ಸ್ಟ್ಯಾಂಡಿಂಗ್ ಅಂದ್ರೆ ಅದೊಂದು ಕೋಆಪರೇಟಿವ್ ಸೊಸೈಟಿ. ರಘುರಾಮಪ್ಪ ಅವ್ರಿಗೆ ನಾವು ಥ್ಯಾಂಕ್ಸ್ ಹೇಳ್ಬೇಕು. ರಘು ಹ್ಯಾಡ್ ಅ ವಂಡರ್ಫುಲ್ ಅಂಡರ್ಸ್ಟ್ಯಾಂಡಿಂಗ್ ವಿತ್ ಎಲ್ಲರ ಜೊತೆ. ಆರಾಮಾಗೋಣ, ಟೆನ್ಷನ್ ಮಾಡ್ಕೊಳ್ಳೋದು ಬೇಡ. ಅಲ್ಲ ಸರ್, ನನಗೆ ಟಾಸ್ಕ್ ಮಾಡೋಕ್ಕಿಂತ ಮುಂಚೆ ನನ್ನ ಕಾಲ್ ಡ್ಯಾಮೇಜ್ ಆಗೋಗ್ಬಿಟ್ಟಿತ್ತು. ಮತ್ತೆ ಅಲ್ಲಿ ಜಾಸ್ತಿ ಆಗೋಗ್ಬಿಟ್ಟಿತ್ತು ಅಂತ ಸ್ವಲ್ಪ ಸೇಫ್ ಆಗಿ ಆಡ್ತಿದೆ ಸರ್. ರಾಮಪ್ಪ ಸರ್, ರಘು ಹೇಳಿದ್ದಕ್ಕೆ ನೀವೇನ್ ಆನ್ಸರ್ ಮಾಡ್ತೀರಾ ಸರ್? ಇಲ್ಲ, ಸರಿ ಇಲ್ಲ. ಆಟ ಅಂತ ಬಂದಾಗ ಹಿಂದೆ ಮುಂದೆ ನೋಡಬಾರ್ದು, ಆಡ್ಬೇಕು. ಅದು ಬಿಟ್ಟು ಬೇರೆ ಸೇಫ್ ಗೇಮ್ ಮಾಡೋಣ, ಏಟ್ ಬೀಳದೆ ಮಾಡೋಣ, ಹಿಂಗೆಲ್ಲ ಇದ್ರೆ ಆಟಕ್ಕೆ ಬರಬಾರ್ದು. ಇಲ್ಲಿ ನಿಮ್ನ ಸೇಫ್ ಗೇಮ್ ಮಾಡಕ್ ಕಳ್ಸಿಲ್ಲ. ವೈಲ್ಡ್ ಕಾರ್ಡ್ ಎಂಟ್ರಿ ಅಂದ್ರೆ ವೈಲ್ಡ್ ಸರ್. ಒಂದೇ ರೀಸನ್, ನನ್ನ ಕಾಲ್ ಅಷ್ಟೇ ಸರ್. ನಾನೊಂದು ಹೇಳ್ತೀನಿ. ಒಂದು ಟಾಸ್ಕ್ ನ ಡಿಸೈನ್ ಮಾಡ್ತೀವಿ. ಅದರಲ್ಲಿ ನಿಮ್ಮಪ್ಪ ರಾಮಪ್ಪನವರು ಟ್ರಯಾಂಗ್ಯುಲರ್ ಆಗಿರೋ ಅಕ್ಷರಗಳು ಬರ್ದಿರುವಂತಹ ಇದನ್ನ ಎತ್ಕೊಂಡ್ಬರ್ಬೇಕು. ಹೋದ 10 ಹೆಜ್ಜೆಗೆನೆ ಅವ್ರಿಗೆ ಒಂದು ಕಾಲ್ಗೆ ಕ್ರಾಂಪ್ ಬರುತ್ತೆ. ಕಾಲಿನ ರೀಸನ್ ಹೇಳ್ಕೊಂಡು ಅವ್ರು ವಾಪಸ್ ಬರಲ್ಲ. ಹೋಗ್ತಾರೆ, ಅದನ್ನ ಎತ್ಕೋತಾರೆ, ಫಸ್ಟ್ ಬರ್ತಾರೆ ಮತ್ತು ತಂದಿಡ್ತಾರೆ. ನನ್ನ ಕಡೆಯಿಂದ ಯಾವುದೇ ತಪ್ಪಾಗಿದೆ ದಯವಿಟ್ಟು ಕ್ಷಮಿಸಿ. ನಾಳೆಯಿಂದ ಐಲ್ ಬಿ ರಿಯಲಿ ಡಿಫರೆಂಟ್ ರಘು. ಯು ಕ್ಯಾನ್ ಸಿ ಮೈ ಗೇಮ್ ಫ್ರಮ್ ಟುಮಾರೋ. ದಯವಿಟ್ಟು ನೆಕ್ಸ್ಟ್ ಈ ತರದ ಫಿಸಿಕಲ್ ಟಾಸ್ಕ್ ಕೊಟ್ಟಾಗ ಯಾವ ಕೋಆಪರೇಷನ್, ಮ್ಯಾಚ್ ಫಿಕ್ಸಿಂಗ್ ಅಂತ ಕರೀತಾರೆ ಅದನ್ನ, ಆ ತರದ್ ಇಲ್ಲಿ ನಡೆದ್ರೆ ನಿಮ್ಮ ಪರ್ಫಾರ್ಮೆನ್ಸ್ ನ ನೀವೇ ಕೆಡ್ಸ್ಕೊತೀರಾ, ನಿಮ್ಮ ಆತ್ಮಸಾಕ್ಷಿಗೆ ನೀವೇ ಮೋಸ ಮಾಡ್ಕೋತೀರಾ.
ಸೊ ಬಿ ಎ ಫೈಟರ್. ಓಕೆ ರಘು? ಎಸ್ ಸರ್. ಆದ್ರೆ ಗುರುಗಳೇ ಈ 3 ಜನ ಹುಡುಗಿರು ಮಾಡಿದ್ರಲ್ಲ ಸ್ಟ್ರಾಟಜಿ ಪಕ್ಕ ರಾಯಲ್ ರಂಬಲ್ ಎಫೆಕ್ಟ್ ಅಲ್ಲಿ ಕಾಣಿಸ್ತು. ಅಯ್ಯೋ ಬಾಯ್ ಬಡ್ಕಿ ಸೌಮ್ಯ ಏನಮ್ಮ ಆಯ್ತು? ಸರ್ ಇಲ್ಲ ಸರ್, ನಾನು ಸ್ಟಾರ್ಟಿಂಗ್ ರಚನಾನ್ಗೆ ಹೇಳ್ದೆ ಶಿಲ್ಪಾನ್ ಫಸ್ಟ್ ತಗೋಣ ಅಂದರೆ, ಬಿಕಾಸ್ ಇಬ್ರು ನನಗೆ ಆಪೋಸಿಟಾಗಿ ತುಂಬ ಎನಿಮೀಸ್ ಟಾಸ್ಕ್ ಅಂತ ಹೇಳಿ ಬಂದಾಗ ಅವಳು ನಂದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ, ಶಿಲ್ಪಾನ್ದಕ್ಕೆ ನೀಟಾಗಿ ರೆಸ್ಪಾನ್ಸ್ ಮಾಡಿ ಟಾರ್ಗೆಟ್ ಮಾಡಿಬಿಟ್ರಿ. ಸೊ ಚಿಟ್ಟೆನ ನಾವು ಸ್ನ್ಯಾಕ್ಸಿಗೆ ತಿಂದ್ಬಿಟ್ವಿ. ಅವಳು ಟೈಗರ್ ಚಿಟ್ಟೆ ಹಾಕೊಂಡಿದ್ಲು, ಇವಳು ವೆನಮಸ್, ಶಿಲ್ಪ ಬಂದು ಡ್ರ್ಯಾಗನ್. ಓಕೆ ಶಿಲ್ಪ, ನೀನು ಸೀದಾ ರಚನಾ ಹತ್ರ ಹೋದೆ. ನೋಡೆ ನಾವಿಬ್ರು ಪ್ಲಾನ್ ಮಾಡೋಣ, ನಾವಿಬ್ರು ಐಡಿಯಾ ಮಾಡ್ಕೊಂಡು ಸೌಮ್ಯ ನಾಚೆ ಹಾಕ್ಬಿಡೋಣ ಅಂತ. ಸೌಮ್ಯ ಹತ್ರ ಯಾಕೆ ಹೋಗ್ಲಿಲ್ಲ? ರಾಮಪ್ಪ ಬೇರೆ ವಿನ್ ಆಗ್ಬಿಟ್ಟಿದ್ರು. ಸೊ ಸಪೋಸ್ ವಾಟ್ ಇಫ್ ಸ್ಲಿಪ್ ಆಗಿ ಬಿದ್ದು ಸೌಮ್ಯ ಎದ್ಬಿಟ್ಟು ಲೈಫ್ ಈಸಿಯಾಗಿ ಕೊಟ್ಟಂಗ ಆಗ್ಬಿಡುತ್ತೆ. ಸೊ ದಟ್ ವಾಸ್ ಅ ವೆರಿ ಬ್ಯಾಡ್ ಸ್ಟ್ರಾಟಜಿ. ಓಕೆ, ವಾಟ್ ಹ್ಯಾಪನ್? ಸೌಮ್ಯ ಉಳ್ಕೊಂಡು ರಚನಾ ಹೊರಗಡೆ ಹೋಗಿದ್ರೆ ಯಾರು ಫೈಟ್? ಸೌಮ್ಯ ಆಬ್ವಿಯಸ್ಲಿ ಐ ವುಡ್ ಹ್ಯಾವ್ ಜಾಸ್ತಿ ಫೈಟ್ ಕೊಡೋರು, ರಚನಾಗಿಂತ ಜಾಸ್ತಿ ಫೈಟ್ ಕೊಡೋರು. ಆಬ್ವಿಯಸ್ಲಿ ಓಕೆ, ಶಿ ಇಸ್ I fought back too. Yeah, you did but I won, that's all. The thing is mind game played here here. Dude, ನಮ್ಮಿಬ್ರ ಮಧ್ಯ ಮೈಂಡ್ ಗೇಮ್ ಇರಲಿಲ್ಲ. I told you also after the game and distract agode you were pulling my t-shirt. You should have pushed my t-shirt too. Yeah, I was distracted for a minute and that was the time. No that was the time. Everybody when it saw comes it. to game, Everybody push saw me it, out so of it's fine. take it in, that's I was all. distracted. The strength idre Shilpa, I swear to God I can take you down Reasons. any day. Strength wise I can take you down. ಅದಾದ್ಮೇಲೆ ದೇವಮ್ಮ ವರ್ಸಸ್ ಶಿಲ್ಪ. ಅಮ್ಮ ದೇವ್ರೆ, ಕಾಲು ಮುರಿದೋಗಿತ್ತು, ನಿಲ್ಲಕ್ಕಾಗ್ತಾ ಇರ್ಲಿಲ್ಲ. ಫೈಟ್ ಇನ್ನು ಮಾಡವೆ, ಕಾಲು ಎತ್ತಕ್ ಆಗದೆ ಹೋಯ್ತು. ಇನ್ನು ಮಾಡಿ ತಲೆ ಬಿಲ್ಸವೆ, ಅಲ್ಲಿ ಅಳ್ಳಾಡ್ತಾ ಇತ್ತು 2 ಸತಿ. ಅಳ್ಳಾಡ್ಸಿದ್ದೆ 2 ಸತಿ. ಉದುರ್ಸ್ ಹಾಕ್ಬಿಡ್ಬೇಕಾಗೆ ಬಿಡ್ತಿದ್ನ ಉದುರ್ಸವೆ ಕಣೆ. ಬಿಡ್ತಿದ್ನ ದೇವಿ 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 ನಿನ್ನೆ ದೇವಿನ ಉದುರಿಸಿದ್ನಲ್ಲ. ಅಯ್ಯೋ ನನ್ನ ಕಾಲ ಚೆನ್ನಾಗಾಡಿದ್ರಿ, ಚೆನ್ನಾಗಾಡಿದ್ರಿ, ಮಾತೇ ಇಲ್ಲ, ಚೆನ್ನಾಗಾಡ್ರಿ. ಫೈಟ್ ಕೊಟ್ಟಿದ್ದೀರಾ ಬಟ್ ಸೋತಿದ್ದೀರಾ ಅಷ್ಟೇ. ಇನ್ನು ಅದೇ ಮುಂದೆ ಮುದಿನಬ್ಬ, ಈಗ್ಲೇ ಯಾಕೆ ಟೆನ್ಷನ್ ಇದೆ? But it was too good. ಓಕೆ, ಇಲ್ಲಿ ಸೋಲು ಗೆಲುವು, ಹೇಳೋದು ಬೀಳೋದು ಪ್ರತಿಯೊಂದ್ರ ಬಗ್ಗೆನೂ ನಾವು ಇಲ್ಲಿ ಮಾತಾಡಿದ್ದು ಮುಗೀತು. ಆದ್ರೆ ವೋಟ್ ಔಟ್ ಶುರು ಆಗೋಕ್ಕಿಂತ ಮುಂಚೆ ನಿಮ್ಮೆಲ್ಲರಿಗೂ ಒಂದು ಒಳ್ಳೆ ಸುದ್ದಿ ಹೇಳೋದಿದೆ. ಒಳ್ಳೆ ಸುದ್ದಿ ಏನಂದ್ರೆ, ಯಾರು ಡೇಂಜರ್ ಝೋನ್ ಬರ್ತಾರೆ ಅವ್ರಿಗೆ ಒಂದು ಕೆಟ್ಟ ಪನಿಷ್ಮೆಂಟ್ ಇರುತ್ತೆ. ಕಿಟಿ, ರಘು ಮತ್ತು ಚಕ್ರರ್ ಮಾಡ್ತಾ ಇದ್ದೀವಿ. ಇವತ್ತಿನ ಪರ್ಫಾರ್ಮೆನ್ಸ್ ಅಲ್ಲಿ ತುಂಬಾ ವೀಕ್ ಆಗಿ ಮಾಡಿದ್ದಾರೆ. ಸ್ವಲ್ಪ ವೀಕ್ ಪರ್ಫಾರ್ಮೆನ್ಸ್ ಅನಿಸ್ತು, ಹಾಗಾಗಿ ಇವತ್ತು ನಾವು ಔಟ್ ಮಾಡ್ತಾ ಇದ್ದೀವಿ. ರಘು ಬಂದ್ಬಿಟ್ಟು ಟಾಸ್ಕಲ್ಲಿ ತುಂಬ ಕಾಂಪ್ರಮೈಸ್ ಮಾಡ್ತಾ ಇದ್ದಾನೆ. ಸೊ ದಟ್ಸ್ ವೈ ಅವ್ರ ಪರ್ಫಾರ್ಮೆನ್ಸ್ ಇನ್ನೂ ಬೆಟರ್ ಆಗ್ಬೋದಿತ್ತು. ಆ ಒಂದು ಪರ್ಸನಾಲಿಟಿ ನನಗಿದ್ದಿದ್ರೆ ಇವತ್ತು ಅದ್ರ ಖಾತೆನೇ ಬೇರೆ ಮಾಡ್ಬೋದು. ರಘುದು ಒಂದು ಅಂಡರ್ಸ್ಟ್ಯಾಂಡಿಂಗ್ ಗೇಮ್ ಅದು ನಮಗೆ ಇಷ್ಟ ಆಗಲ್ಲ. ಪೂರ್ ಪರ್ಫಾರ್ಮೆನ್ಸ್ ಅವ್ರದ್ದು. ವೈಲ್ಡ್ ಕಾರ್ಡಿಂದ ಬಂದಿರೋದು ವೇಸ್ಟ್ ಅಂತ ಅನ್ಸುತ್ತೆ. ಆ್ಯಂಡ್ ಕಂಪ್ಯಾರಿಟಿವ್ಲಿ ಪರ್ಫಾರ್ಮೆನ್ಸ್ ಹೋಗೋ ಮುಂಚೆನೇ ಪೇನ್ ಆ್ಯಂಡ್ ಗಿವಿಂಗ್ ರೀಸನ್ಸ್. ರಘು ತುಂಬಾ ಸೇಫ್ ಗೇಮ್ ಮಾಡ್ತಾ ಇದ್ದ, ಹಾಗೆ ಕಿಟಿನ ಫೇಸ್ ಮಾಡೋಕ್ಕೆ ತುಂಬಾ ಹೆದರ್ಕೊಂತ ಇದ್ದ. ಈ ದಿನದ ಮೊದಲನೇ ವೋಟ್ ಹೋಗ್ತಾ ಇದೆ ಕ್ಷಮಾ ಅಂಡ್ ಸಚಿನ್. ಮುಂದಿನ ವೋಟ್ ರಘು ಅಂಡ್ ಚಕ್ರೆ. ಮುಂದಿನ ವೋಟ್ ಹೋಗ್ತಾ ಇದೆ ರಘು ಅಂಡ್ ಚಕ್ರೆ. ಮುಂದಿನ ವೋಟ್ ಹೋಗ್ತಾ ಇದೆ ರಘು ಅಂಡ್ ಚಕ್ರಿ. ಮುಂದಿನ ವೋಟ್ ಹೋಗ್ತಾ ಇದೆ ರಘು ಅಂಡ್ ಚಕ್ರವರ್ತಿ. ಚಕ್ರವರ್ತಿ ಸರ್, ಇನ್ನೆಷ್ಟು ವೋಟ್ ಬಿದ್ದಿರ್ಬೋದು? ಎಲ್ಲ ಇರ್ಬೋದು. ಮಿಕ್ಕ ವೋಟುಗಳು ನಿಮಗೆ ಬಿದ್ದಿರುವಂಥದ್ದು. ರೀಸನ್ ಏನಂದ್ರೆ ವೈಲ್ಡ್ ಕಾರ್ಡ್ ಎಂಟ್ರಿ ಕೊಟ್ಟು ವೇಸ್ಟ್. ಡೇಂಜರ್ ಝೋನ್ ಬಂದಿರೋರು ಚಕ್ರವರ್ತಿ ಮತ್ತು ರಘು. ಸೊ ನಿಮ್ಮ ಪನಿಷ್ಮೆಂಟ್ ಏನಂದ್ರೆ, ಇವತ್ತಿನ ಟಾಸ್ಕ್ ಅಲ್ಲಿ ರಿಂಗ್ ಒಳಗಿದ್ರಲ್ಲ ಕಿಟ್ಟಿ, ಶರತ್, ಸಚಿನ್, ಅಭಿ, ಈ 4 ಜನ ಇವತ್ತು ಮಲಗೋವರೆಗೂ ನೀನು ಅವರಿಗೆ ಸೇವೆ ಮಾಡಿದೆ. ಈ ಪನಿಷ್ಮೆಂಟ್ ರಘುಗೆ ಮಾತ್ರ. ಓಕೆ, ಅಂಡ್ ನಾಳೆ ನಾವು ನಿಮ್ಗೆ ಸಿಗ್ತೀವಿ ಒಂದು ಹೊಸ ಟಾಸ್ಕಿನ ಜೊತೆ. ಸೊ ಅಲ್ಲಿವರೆಗೂ ಗುಡ್ ನೈಟ್, ಸಿ ಯಾ, ಟೇಕ್ ಕೇರ್.